ಇರಾನ್ ಜೊತೆ ಒಪ್ಪಂದ ಪೂರ್ಣ ಆಗಿದೆ ಅಂತ ಹೇಳಿ ಅಮೆರಿಕ ಅಧ್ಯಕ್ಷ ಡೊನಾಲ್ಡ್ ಟ್ರಂಪ್ ಘೋಷಣೆ ಮಾಡಿದ್ದಾರೆ. ಈ ಘೋಷಣೆ ಸದ್ಯ ಇಡೀ ಜಗತ್ತಿಗೆ ಒಂದು ರೀತಿ ರಿಲೀಫ್ ರೀತಿ ಕಾಣಿಸ್ತಾ ಇದೆ. ಹಾರ್ಮುಜ್ ಜಲಮಾರ್ಗ ಮುಕ್ತ ಅಂತಾನು ಘೋಷಣೆಯನ್ನ ಮಾಡಿದ್ದಾರೆ ಅಮೆರಿಕ ಅಧ್ಯಕ್ಷರು. ಹಾರ್ಮುಜ್ನಲ್ಲಿ ನೌಕಾ ದಿಗ್ಬಂಧನ ತೆರವಿಗೂ ಕೂಡ ಆದೇಶವನ್ನ ಹೊರಡಿಸಿದ್ದಾರೆ. ನಿಮ್ಮ ಎಂಜಿನ್ ಸ್ಟಾರ್ಟ್ ಮಾಡಿ ತೈಲ ಹರಿಯೋಕೆ ಬಿಡಿ ಅಂತ ಹೇಳಿದ್ದಾರೆ. ಟ್ರೂತ್ನಲ್ಲಿ ಪೋಸ್ಟ್ ಮಾಡಿ ಅಮೆರಿಕ ಅಧ್ಯಕ್ಷರು ಘೋಷಣೆಯನ್ನ ಮಾಡಿದ್ದಾರೆ. ಜೂನ್ 19ಕ್ಕೆ ಸ್ವಿಟ್ಜರ್ಲ್ಯಾಂಡ್ನಲ್ಲಿ ಅಂತಿಮ ಒಪ್ಪಂದಕ್ಕೆ ಸಹಿಯನ್ನ ಹಾಕಲಾಗುತ್ತೆ ಅನ್ನುವಂಥ ಮಾಹಿತಿ ಇದೆ. ಅಮೆರಿಕ ಅಧ್ಯಕ್ಷ ಡೊನಾಲ್ಡ್ ಟ್ರಂಪ್ ಟ್ರೂತ್ ಸೋಷಿಯಲ್ನಲ್ಲಿ ನಿನ್ನೆ ಮಾಡಿದಂತಹ 2 ಪೋಸ್ಟ್ಗಳು ಇಡೀ ಜಗತ್ತಿಗೆ ಒಂದು ರೀತಿ ರಿಲೀಫ್ ಅನ್ನ ಕೊಡ್ತು. ಅವರ ಆತ್ಮರತಿ ಏನೇ ಇರಬಹುದು, ನಾನೇ ಬರಬೇಕಾಗಿತ್ತು, ನನ್ನಿಂದಾಗಿನೇ ಇದೆಲ್ಲ ನಡೀತಾ ಇರೋದು, ಬಟ್ ಸಮಸ್ಯೆ ಆಗಿದ್ದು ಕೂಡ ಅವರಿಂದ ಅನ್ನೋದನ್ನ ಅವ್ರು ಅಲ್ಲಗಳೆಯೋದಕ್ಕೆ ಸಾಧ್ಯನೇ ಇಲ್ಲ. ಬಟ್ ಫೈನಲಿ ಜೂನ್ 19ನೇ ತಾರೀಕು ಒಂದು ಒಪ್ಪಂದಕ್ಕೆ 2 ರಾಷ್ಟ್ರಗಳು ಕೂಡ ಬರುವಂತಹ ನಿರೀಕ್ಷೆ ಇದೆ. ಸಹಿಯನ್ನ ಹಾಕ್ತೀವಿ ಅಂತ ಹೇಳಿ ಇಲ್ಲಿ ತನಕ ಈ ವಿಚಾರದಲ್ಲಿ ಒಂದನ್ನ ಮೆನ್ಷನ್ ಮಾಡಬೇಕು. ಇಲ್ಲಿ ತನಕ ಒನ್ ಸೈಡೆಡ್ ಕಮ್ಯುನಿಕೇಶನ್ ಇರ್ತಾ ಇತ್ತು. ಈ ಹಿಂದೆಯೂ ಹಲವು ಬಾರಿ ಒಪ್ಪಂದ ಆಗಿದೆ, 2 ರಾಷ್ಟ್ರಗಳು ಒಪ್ಕೊಂಡಿದ್ದಾವೆ, ಹಾರ್ಮುಜ್ ಜಲಸಂಧಿ ಓಪನ್ ಆಗ್ತಾ ಇದೆ ಅಂತ ಹೇಳಿ ಹಲವು ಸಂದರ್ಭಗಳಲ್ಲಿ ಘೋಷಣೆಯನ್ನ ಮಾಡಿದ್ರು ಅಮೆರಿಕ ಅಧ್ಯಕ್ಷ ಡೊನಾಲ್ಡ್ ಟ್ರಂಪ್. ಆದ್ರೆ ಆ ಎಲ್ಲ ಸಂದರ್ಭದಲ್ಲೂ ಇರಾನ್ ಅದನ್ನ ಅಲ್ಲಗಳೆಯುವಂತಹ ಕೆಲಸ ಮಾಡ್ತು. ಬಟ್ ಫಾರ್ ದಿ ಫಸ್ಟ್ ಟೈಮ್ ಅಮೆರಿಕ ಅಧ್ಯಕ್ಷರು ಮಾಡಿರುವಂತಹ ಘೋಷಣೆಗೆ ಪೂರಕವಾಗಿ ಒಂದು ಸ್ಟೇಟ್ಮೆಂಟ್ ನ ಇರಾನ್ ಕೂಡ ರಿಲೀಸ್ ಮಾಡುವಂತಹ ಕೆಲಸ ಮಾಡಿದೆ. ಬಹಳ ಸ್ಪಷ್ಟವಾಗಿ ಅದು ಹೇಳಿದೆ. 19ನೇ ತಾರೀಕು 2 ರಾಷ್ಟ್ರಗಳ ನಡುವೆ ನಡೀತಾ ಇರುವಂತಹ ಆ ಒಪ್ಪಂದದ ಸಹಿಗೆ ಸಂಬಂಧಪಟ್ಟ ಹಾಗೆ ಅದರಲ್ಲಿ ಉಲ್ಲೇಖ ಇದೆ. ಜೊತೆಗೆ ಲೆಬನಾನ್ ಮೇಲೆ ನಡೀತಾ ಇರುವಂತಹ ದಾಳಿಯೂ ಕೂಡ ಸಂಪೂರ್ಣವಾಗಿ ನಿಲ್ಲುತ್ತೆ. ಹಾಗೆಯೇ ಹಾರ್ಮುಜ್ ಜಲಸಂಧಿ ಓಪನ್ ಆಗುತ್ತೆ, ಅಮೆರಿಕಾದ ಬ್ಲಾಕೇಡ್ ಕೂಡ ಅಲ್ಲಿಂದ ತೆರವಾಗುತ್ತೆ ಅಂತ ಹೇಳಿ ಇರಾನ್ ಕೂಡ ಘೋಷಣೆಯನ್ನ ಮಾಡಿದೆ. ಮತ್ತಷ್ಟು ಡೀಟೇಲ್ಸ್ ನಮ್ಮ ಪ್ರತಿನಿಧಿ ಚಂದ್ರಮೋಹನ್ ನೀಡ್ತಾ ಹೋಗ್ತಾರೆ. ಚಂದ್ರಮೋಹನ್, ನಾನಾಗ್ಲೇ ಉಲ್ಲೇಖ ಮಾಡ್ತಾ ಇದ್ದೆ, ಈ ಒಪ್ಪಂದಕ್ಕೆ ಸಂಬಂಧಪಟ್ಟ ಹಾಗೆ ಹಲವು ಬಾರಿ ಅಮೆರಿಕ ಅಧ್ಯಕ್ಷರು ಕಳೆದ 3 ತಿಂಗಳಲ್ಲಿ ಘೋಷಣೆಯನ್ನ ಮಾಡಿದ್ರು. ಬಟ್ ಅದೆಲ್ಲ ಹಸಿ ಸುಳ್ಳು ಅಂತ ಹೇಳಿ ಇರಾನ್ ಅದನ್ನ ಅಲ್ಲಗಳೆಯುವಂತಹ ಕೆಲಸ ಮಾಡ್ತು. ಬಟ್ ಫಾರ್ ದಿ ಫಸ್ಟ್ ಟೈಮ್ ಅಮೆರಿಕದ ಅಧ್ಯಕ್ಷರು ಮಾಡಿದಂತಹ ಘೋಷಣೆಗೆ ಪೂರಕವಾಗಿ ಇರಾನ್ನಿಂದ ಕೂಡ ಸ್ಟೇಟ್ಮೆಂಟ್ ರಿಲೀಸ್ ಆಗಿದೆ. ಬಟ್ ಯಾವ ಹಂತಕ್ಕೆ ಇದು ಬರಬಹುದು? 19ನೇ ತಾರೀಕು ಆಗುವಂತಹ ಸಹಿ ಒಂದು ಹೊಸ ಆಯಾಮ ಅಥವಾ ಒಂದು ಹೊಸ ಜಾಗತಿಕ ಇದನ್ನ ಸೆಟ್ ಮಾಡುವಂತಹ ಸಾಧ್ಯತೆ ಇದೆಯಾ ಅಂತ ಹೇಳಿ, ಜಗತ್ತಿಗೆ ಒಂದು ದೊಡ್ಡ ಮಟ್ಟದ ರಿಲೀಫ್ ಇದರಿಂದ ಸಿಗುವಂತಹ ನಿರೀಕ್ಷೆ ಇದೆಯಾ ಅಂತ ಹೇಳಿ ಚಂದ್ರಮೋಹನ್? ಹೌದು ವಿದ್ಯಾರ್ಥಿ, ಈಗ ಇಡೀ ಜಗತ್ತು ಅಮೆರಿಕ ಮತ್ತು ಇರಾನ್ ನಡುವಿನ ಯುದ್ಧ ನಿಲ್ಲಬೇಕು ಮತ್ತು ಜಗತ್ತಿನಲ್ಲಿ ಶಾಂತಿ ನೆಲೆಸಬೇಕು, ಜೊತೆಗೆ ಮಧ್ಯಪ್ರಾಚ್ಯದಲ್ಲಿನ ಬಿಕ್ಕಟ್ಟು ಶಮನ ಆದರೆ ಹೊರ್ಮುಜ್ ಜಲಸಂಧಿ ಕೂಡ ಸಂಪೂರ್ಣವಾಗಿ ಓಪನ್ ಆಗಬೇಕು ಅನ್ನೋದು ನಿರೀಕ್ಷೆನ ಇಟ್ಕೊಂಡಿದೆ. ಹೊರ್ಮುಜ್ ಜಲಸಂಧಿ ಓಪನ್ ಆದರೆ ಜಗತ್ತಿನಲ್ಲಿ ಕಚ್ಚಾ ತೈಲದ ಸಾಗಾಟ ಸುಲಲಿತವಾಗಿ ನಡೆಯುತ್ತೆ. ಇದರಿಂದಾಗಿ ಕಚ್ಚಾ ತೈಲದ ಬೆಲೆ ಕೂಡ ಇಳಿಕೆ ಆಗುತ್ತೆ ಮತ್ತು ಜಗತ್ತಿನಲ್ಲಿ ಅಗತ್ಯ ವಸ್ತುಗಳ ಬೆಲೆ ಕೂಡ ಇಳಿಕೆ ಆಗುತ್ತೆ ಮತ್ತು ಜಗತ್ತಿನ ಬೇರೆ ಬೇರೆ ದೇಶಗಳಿಗೆ ಈಗಾಗಲೇ ಬೆಲೆ ಏರಿಕೆಯ ಭೂತ ತಟ್ತಾ ಇದೆ, ಅದು ಕೂಡ ಕಡಿಮೆ ಆಗುತ್ತೆ ಅನ್ನೋ ಒಂದು ನಿರೀಕ್ಷೆಯಲ್ಲಿ ಜಗತ್ತಿದೆ. ಈಗ ಅಮೆರಿಕಾದ ಅಧ್ಯಕ್ಷ ಡೊನಾಲ್ಡ್ ಟ್ರಂಪ್ ಅವರು ಟ್ರೂತ್ ಸೋಷಿಯಲ್ ಮೀಡಿಯಾದಲ್ಲಿ ಪೋಸ್ಟ್ ಅನ್ನು ಮಾಡಿದ್ದಾರೆ. ಅಮೆರಿಕ ಮತ್ತು ಇರಾನ್ ನಡುವಿನ ಮಿಲಿಟರಿ ಸಂಘರ್ಷ ಅಂತ್ಯ ಆಗ್ತಾ ಇದೆ ಮತ್ತು 2 ದೇಶಗಳು ಕೂಡ ಒಂದು ಶಾಂತಿ ಒಪ್ಪಂದಕ್ಕೆ ಬಂದಿವೆ. ಇದಕ್ಕಾಗಿ ನಾನು ಎಲ್ಲರನ್ನೂ ಕೂಡ ಅಭಿನಂದಿಸ್ತೇನೆ ಅಂತ ಹೇಳಿದ್ದಾರೆ. ಈಗ ಜೂನ್ 19ನೇ ತಾರೀಕು ನಿಗದಿಯಂತೆಯೇ ಸ್ವಿಟ್ಜರ್ಲೆಂಡ್ನಲ್ಲಿ ಅಮೆರಿಕ ಮತ್ತು ಇರಾನ್ 2 ದೇಶಗಳು ಕೂಡ ಶಾಂತಿ ಒಪ್ಪಂದಕ್ಕೆ ಸಹಿ ಆಗ್ತವೆ ಅಂತೇಳಿ ಹೇಳಲಾಗ್ತಾ ಇದೆ. ಆದ್ರೆ ಈಗ ಇದನ್ನ ಇರಾನ್ ಸಂಪೂರ್ಣವಾಗಿ ಇನ್ನೂ ಕೂಡ ಒಪ್ಕೊಳ್ತಾ ಇಲ್ಲ. ಜೊತೆಗೆ ಇನ್ನೂ ಕೆಲವು ಅಂಶಗಳ ಬಗ್ಗೆ ಮಾತುಕತೆಯನ್ನು ನಡೆಸಬೇಕಾಗಿದೆ ಅಂತೇಳಿ ಹೇಳ್ತಾ ಇದೆ. ಮುಖ್ಯವಾಗಿ 14 ಅಂಶಗಳ ಪಾಯಿಂಟ್ ಬಗ್ಗೆ, ಒಂದು ಫ್ರೇಮ್ ವರ್ಕ್ನ ಬಗ್ಗೆ ಅಂತಿಮ ತೀರ್ಮಾನಕ್ಕೆ ಅಮೆರಿಕ ಮತ್ತು ಇರಾನ್ ಬರಬೇಕಾಗಿದೆ. ಆ ವಿಷಯಗಳಲ್ಲೇ ಇನ್ನೂ ಅಗ್ಗಜಿಗ್ಗಾಟ ನಡೀತಾ ಇದೆ. ಇರಾನ್ ಹೇಳಿದ್ದನ್ನ ಅಮೆರಿಕ ಒಪ್ತಾ ಇಲ್ಲ, ಅಮೆರಿಕ ಹೇಳಿದ್ದನ್ನ ಇರಾನ್ ಒಪ್ತಾ ಇಲ್ಲ. ಮುಖ್ಯವಾಗಿ ಈಗ ಇರಾನ್ ದೇಶ ವಿಶ್ವದ ಬೇರೆ ಬೇರೆ ದೇಶಗಳಲ್ಲಿ ಇರಾನ್ನ ಸಂಪತ್ತನ್ನು ಜಪ್ತಿ ಮಾಡಿ ಇಡಲಾಗಿದೆ, ಬ್ಯಾಂಕ್ಗಳಲ್ಲಿ ಇಡಲಾಗಿದೆ. ಅದರಲ್ಲಿ $25 ಬಿಲಿಯನ್ ಅಷ್ಟನ್ನು ತಕ್ಷಣವೇ ಬಿಡುಗಡೆ ಮಾಡಬೇಕು, ಈ ಒಪ್ಪಂದ ಸಹಿ ಹಾಕಿದ ತಕ್ಷಣ ಅಂತೇಳಿ ಕೇಳ್ತಾ ಇದೆ. ಜೊತೆಗೆ ಇರಾನ್ನ ಪುನರ್ ನಿರ್ಮಾಣಕ್ಕೆ ಅಮೆರಿಕ ಮತ್ತು ಅದರ ಮಿತ್ರ ರಾಷ್ಟ್ರಗಳು $300 ಬಿಲಿಯನ್ ಅಷ್ಟು ಹಣವನ್ನು ನೀಡಬೇಕು ಅಂತೇಳಿ ಕೇಳ್ತಾ ಇದೆ. ಆದರೆ ಇದ್ರ ಬಗ್ಗೆ ಯಾವುದೇ ಗ್ಯಾರಂಟಿಯನ್ನು ಅಮೆರಿಕ ಕೊಡ್ತಾ ಇಲ್ಲ. ನಾವು ಈಗ ತಕ್ಷಣಕ್ಕೆ ಯಾವುದೇ $25 ಬಿಲಿಯನ್ ಸಂಪತ್ತನ್ನು ಬಿಡುಗಡೆ ಮಾಡಲಿಕ್ಕೆ ಆಗೋದಿಲ್ಲ ಅಂತೇಳಿ ಅಮೆರಿಕ ಹೇಳ್ತಾ ಇದೆ. ಮತ್ತು ನ್ಯೂಕ್ಲಿಯರ್ನ ವಿಷಯದ ಬಗ್ಗೆನೂ ಕೂಡ 2 ದೇಶಗಳ ನಡುವೆ ಅಗ್ಗಜಿಗಾಟ ಮುಂದುವರಿತಾ ಇದೆ. ಮುಂದಿನ 60 ದಿನಗಳಲ್ಲಿ ಅಮೆರಿಕ ಮತ್ತು ಇರಾನ್ ನಡುವೆ ಈ ಶಾಂತಿ ಮಾತುಕತೆಗಳು ಅಂತಿಮ ಹಂತದಲ್ಲಿ ನಡೆದು ಒಂದು ಫಲಿತಾಂಶಕ್ಕೆ ಬರಬೇಕಾಗಿದೆ, ಅಂತಿಮ ನಿರ್ಣಯಕ್ಕೆ ಬರಬೇಕಾಗಿದೆ ಅಂತೇಳಿ ಇರಾನ್ ಹೇಳ್ತಾ ಇದೆ. ಆದರೂ ಕೂಡ ಈಗ ಜೂನ್ 19ನೇ ತಾರೀಕಿನ ಒಳಗಾಗಿ ಅಮೆರಿಕ ಮತ್ತು ಇರಾನ್ 2 ದೇಶಗಳು ಕೂಡ ಈ ಶಾಂತಿ ಮಾತುಕತೆಗಳನ್ನು ಪೂರ್ಣಗೊಳಿಸಿ ಶಾಂತಿ ಒಪ್ಪಂದಕ್ಕೆ ಸಹಿ ಹಾಕುವಂತಹ ನಿರೀಕ್ಷೆ ಇದೆ. ಇದ್ರ ಬಗ್ಗೆ ಈಗ ಘೋಷಣೆಯನ್ನ
ಪಾಕಿಸ್ತಾನ ಮಾಡಿದೆ ಮತ್ತು ಅಮೆರಿಕ ಕೂಡ ಅದೇ ಘೋಷಣೆಯನ್ನು ಮಾಡಿದೆ. ಹೀಗಾಗಿ ಈಗ ಮುಂದಿನ 3-4 ದಿನಗಳಲ್ಲೇ ಈ ಶಾಂತಿ ಒಪ್ಪಂದಕ್ಕೆ ಅಮೆರಿಕ ಮತ್ತು ಇರಾನ್ ಎರಡೂ ದೇಶಗಳು ಸಹಿ ಹಾಕಿದ್ರೆ ಅದು ಇಡೀ ಜಗತ್ತಿಗೂ ಕೂಡ ಒಳ್ಳೆಯದಾಗುತ್ತೆ, ಅನುಕೂಲ ಆಗುತ್ತೆ ಮತ್ತು ಹೊರ್ಮೋಜ್ ಜಲಸಂಧಿ ಕೂಡ ಓಪನ್ ಆಗುತ್ತೆ. ಹೊರ್ಮೋಜ್ ಜಲಸಂಧಿಯ ಮೂಲಕ ಕಚ್ಚಾ ತೈಲದ ಹಡಗುಗಳು ಕೂಡ ಸರಾಗವಾಗಿ ಸಂಚಾರ ಮಾಡಲಿಕ್ಕೂ ಕೂಡ ಅವಕಾಶ ಸಿಗುತ್ತೆ. ಹೀಗಾಗಿ ಈಗ ಇದ್ರ ಬಗ್ಗೆ ಏನೇನು ತೀರ್ಮಾನಗಳನ್ನು ಈಗ ಮುಂದಿನ 3-4 ದಿನಗಳಲ್ಲಿ ತೆಗೆದುಕೊಳ್ಳಾಗುತ್ತೆ ಅಂತೇಳಿ ನೋಡಬೇಕಾಗುತ್ತೆ. ಮತ್ತೊಂದು ಕಡೆಯಲ್ಲಿ ಅಮೆರಿಕದ ಅಧ್ಯಕ್ಷ ಡೊನಾಲ್ಡ್ ಟ್ರಂಪ್ ಅವರು ಈ ಅಮೆರಿಕ ಮತ್ತು ಇರಾನ್ ನಡುವಿನ ಶಾಂತಿಯ ಒಪ್ಪಂದಕ್ಕೆ ಅಡ್ಡಿಯಾಗಿರೋದು ಇಸ್ರೇಲ್ನ ಪ್ರಧಾನಿ ಬೆಂಜಮಿನ್ ನೇತನ್ಯಾಹು. ಯಾಕೆಂತಂದ್ರೆ ಬೆಂಜಮಿನ್ ನೇತನ್ಯಾಹು ಈ ಒಪ್ಪಂದಗಳನ್ನು ಒಪ್ಕೊಳ್ಳಿಕ್ಕೆ ಫಾಲೋ ಮಾಡಲಿಕ್ಕೆ ತಯಾರಿಲ್ಲ. ಇಸ್ರೇಲ್ ದೇಶ ಪದೇ ಪದೇ ಲೆಬನಾನ್ನ ಮೇಲೆ ದಾಳಿಯನ್ನು ನಡೆಸ್ತಾ ಇದೆ, ಲೆಬನಾನ್ನ ರಾಜಧಾನಿ ಮೇಲೆ ದಾಳಿ ನಡೆಸ್ತಾ ಇದೆ. ಇದರಿಂದಾಗಿ ಇರಾನ್ ಕೂಡ ಶಾಂತಿ ಒಪ್ಪಂದಕ್ಕೆ ಬರ್ತಾ ಇಲ್ಲ ಅಂತೇಳಿ ಇವತ್ತು ತಮ್ಮ ಅಸಮಾಧಾನವನ್ನು ವ್ಯಕ್ತಪಡಿಸಿದರೆ, ಈ ಹಿಂದೆ ಕೂಡ ಇಸ್ರೇಲ್ನ ಪ್ರಧಾನಿ ಬೆಂಜಮಿನ್ ನೇತನ್ಯಾಹು ಬಗ್ಗೆ ಡೊನಾಲ್ಡ್ ಟ್ರಂಪ್ ಅವರೇ ಅಸಮಾಧಾನವನ್ನು ವ್ಯಕ್ತಪಡಿಸಿದ್ರು. ಈಗಲೂ ಕೂಡ ಅದೇ ರೀತಿಯ ಅಸಮಾಧಾನದ ಮಾತುಗಳನ್ನೇ ಮಾತಾಡ್ತಾ ಇದ್ದಾರೆ. ಒಂದು ವೇಳೆ ಏನಾದರೂ ಕೂಡ ಇರಾನ್ ದೇಶ ನ್ಯೂಕ್ಲಿಯರ್ ಶಸ್ತ್ರಾಸ್ತ್ರವನ್ನು ಹೊಂದಿದ್ರೆ 2 ಗಂಟೆಗಳಲ್ಲಿ ಇಸ್ರೇಲ್ ದೇಶ ಕೂಡ ನಾಶವಾಗಿಬಿಡುತ್ತೆ. ಆ ಕಾರಣಕ್ಕಾಗಿ ಈ ಶಾಂತಿ ಒಪ್ಪಂದ ಏರ್ಪಡ್ತಾ ಇರೋದು ಇಸ್ರೇಲ್ಗೂ ಕೂಡ ಒಳ್ಳೆಯದು ಅನ್ನುವ ಮಾತನ್ನ ಈಗ ಡೊನಾಲ್ಡ್ ಟ್ರಂಪ್ ಅವರು ಕೂಡ ಹೇಳಿದ್ದಾರೆ. ಹೀಗಾಗಿ ಈಗ ಮುಂದೆ 19ನೇ ತಾರೀಕು ಅಮೆರಿಕ ಮತ್ತು ಇರಾನ್ ನಡುವೆ ಶಾಂತಿ ಒಪ್ಪಂದಕ್ಕೆ ಸಹಿ ಆಗ್ತಾರಾ ಹೇಗೆ ಅನ್ನೋದ್ರ ಬಗ್ಗೆ ಈಗಲೂ ಕೂಡ ಕುತೂಹಲ ಇದೆ. ಆದರೆ ಎರಡೂ ದೇಶಗಳು ಮಾಡಿರುವಂತಹ ಈ ಘೋಷಣೆಯಿಂದಾಗಿ ಜಗತ್ತಿನಲ್ಲಿ ಒಂದು ಪಾಸಿಟಿವ್ ಸಂಚಲನ ಕೂಡ ಉಂಟಾಗಿದೆ. ಜಗತ್ತಿನ ಷೇರುಪೇಟೆಗಳಲ್ಲಿ ಇವತ್ತು ಏರಿಕೆ ಕಂಡು ಬರ್ತಾ ಇದೆ ಮತ್ತು ಕಚ್ಚಾ ತೈಲದ ಬೆಲೆ ಕೂಡ $4-5 ಕುಸಿದಿದೆ. ಕಚ್ಚಾ ತೈಲದ ಬೆಲೆ ಪ್ರತಿ ಬ್ಯಾರೆಲ್ಗೆ $81ಗೆ ಅಂತಾರಾಷ್ಟ್ರೀಯ ತೈಲ ಮಾರುಕಟ್ಟೆಯಲ್ಲಿ ಕುಸಿದಿದೆ ಮತ್ತು ಜಗತ್ತಿನ ಬೇರೆ ಬೇರೆ ದೇಶಗಳ ತೈಲ ಮಾರುಕಟ್ಟೆ ಬೇರೆ ಬೇರೆ ದೇಶಗಳ ಷೇರು ಮಾರುಕಟ್ಟೆಗಳು ಕೂಡ ಇವತ್ತು ಏರಿಕೆಯನ್ನು ಕಾಣ್ತಾ ಇವೆ. ಚಿನ್ನದ ಬೆಲೆ ಕೂಡ $2 ಏರಿಕೆಯನ್ನು ಕಂಡಿದೆ. ವಿದೇಶಿ ಥ್ಯಾಂಕ್ ಯು ಚಂದ್ರಮೋಹನ್ ತಮ್ಮೆಲ್ಲ ಡೀಟೇಲ್ಸ್ಗೆ. ಇರಾನ್ ಹಾಗೆ ಅಮೆರಿಕ ನಡುವೆ ನಡೀತಾ ಇದ್ದಂಥ ಯುದ್ಧ ಫೆಬ್ರವರಿ 28ಕ್ಕೆ ಆರಂಭ ಆಗಿತ್ತು. ಫೆಬ್ರವರಿ 28ರಿಂದ ಇಲ್ಲಿ ತನಕ ಜಗತ್ತು ಅನುಭವಿಸಿದಂಥ ಸಂಕಷ್ಟ ಈ ಒಂದು ಯುದ್ಧದಿಂದಾಗಿ. ಹಾರ್ಮುಜ್ ಜಲಸಂಧಿ ಕ್ಲೋಸ್ ಆಗ್ತಾ ಇದ್ದ ಹಾಗೆ ಜಗತ್ತಿನ 20% ತೈಲ ಸಾಗಾಟ ಆಗ್ತಾ ಇದ್ದಂಥ ಮಾರ್ಗ ಬಂದ್ ಆಗ್ತಾ ಇದ್ದ ಹಾಗೆ ಹಲವು ರಾಷ್ಟ್ರಗಳು ಸಂಕಷ್ಟಕ್ಕೆ ಸಿಕ್ಕಾಕೊಂಡಿದ್ದಾವೆ. ಭಾರತವೂ ಕೂಡ ಅದರ ಪರಿಣಾಮವನ್ನ ಬಹಳ ದೊಡ್ಡ ಮಟ್ಟದಲ್ಲಿ ಫೇಸ್ ಮಾಡ್ತಾ ಇದೆ. ಇದೆಲ್ಲವೂ ಸಹಜ ಸ್ಥಿತಿಗೆ ಬರಬೇಕು ಅಂತಂದ್ರೆ ಮಧ್ಯಪ್ರಾಚ್ಯದಲ್ಲಿ ತೈಲ ಮಾರಾಟ ಅಥವಾ ತೈಲದ ಸಾಗಾಟ, ತೈಲ ಹಡಗುಗಳ ಸಂಚಾರ ಮೊದಲಿನ ರೀತಿ ಆಗಬೇಕು. ಸದ್ಯ ಅದೆಲ್ಲವೂ ಕೂಡ ಕಾರ್ಯರೂಪಕ್ಕೆ ಬರುವಂಥ ಲಕ್ಷಣ ಫೈನಲಿ ಕಾಣಿಸ್ತಾ ಇದೆ. ಜೂನ್ 19ನೇ ತಾರೀಕು ಸ್ವಿಟ್ಜರ್ಲೆಂಡ್ನಲ್ಲಿ ಅಮೆರಿಕ ಹಾಗೆ ಇರಾನ್ ಮಧ್ಯೆ ಒಪ್ಪಂದಕ್ಕೆ ಸಹಿಯನ್ನ ಹಾಕುವಂತಹ ಕೆಲಸ ಆಗ್ತಾ ಇದೆ. ನಿನ್ನೆಯಷ್ಟೇ ಎರಡೂ ರಾಷ್ಟ್ರಗಳ ಮಧ್ಯೆ ಮೆಮೊರಂಡಮ್ ಆಫ್ ಅಂಡರ್ಸ್ಟ್ಯಾಂಡಿಂಗ್ 14 ಪಾಯಿಂಟ್ಗಳು ಅದನ್ನ ಫೈನಲ್ ಮಾಡಲಾಗಿದೆ. ಫೈನಲ್ ಆಗಿದೆ ಅಂತ ಹೇಳಿ ಖುದ್ದು ಇರಾನ್ ಕೂಡ ಘೋಷಣೆ ಮಾಡಿದೆ. ಹಾಗಾಗಿ ನಂಬಿಕೆ ಬರೇ ಅಮೆರಿಕ ಅಧ್ಯಕ್ಷರು ಘೋಷಣೆ ಮಾಡಿದ್ದಾರೆ ಅಂತಂದ್ರೆ ಜಗತ್ತು ಈಗ ನಂಬುವಂತಹ ಸ್ಥಿತಿಯಲ್ಲಿ ಖಂಡಿತ ಇಲ್ಲ. ಯಾಕಂದ್ರೆ ಅಮೆರಿಕ ಅಧ್ಯಕ್ಷರು ಹಲವು ಬಾರಿ ಘೋಷಣೆ ಮಾಡಾಯ್ತು, ಆ ಘೋಷಣೆಗಳು ಸುಳ್ಳಾಗಿದ್ದೂ ಆಯ್ತು. ಈಗ ಫೈನಲಿ ಇರಾನ್ ಕೂಡ ಇದಕ್ಕೆ ರೆಸಿಪ್ರೊಕೇಟ್ ಮಾಡಿರುವಂತಹ ಕಾರಣಕ್ಕಾಗಿ, ಸ್ಪಂದಿಸಿರುವಂತಹ ಕಾರಣಕ್ಕಾಗಿ ಜೂನ್ 19ನೇ ತಾರೀಕು ನಡೆಯುವಂತಹ ಆ ಸಹಿಯ ಒಪ್ಪಂದದ ಮೇಲಾಗುವಂತಹ ಸಹಿಯ ಮೇಲೆ ಸದ್ಯ ಇಡೀ ಜಗತ್ತಿನ ನಿರೀಕ್ಷೆ ಇದೆ. ನ್ಯೂಸ್ ಫಸ್ಟ್ ನಿರ್ಭೀತಿಯಿಂದ ನಿಮ್ಮ ಪರವಾಗಿ.